ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಶಾಮನೂರು ಶಿವಶಂಕರಪ್ಪ ಅವರು ಶತಾಯುಷಿ ಸನಿಹದಲ್ಲಿ ವಿಧಿವಶರಾಗಿದ್ದಾರೆ. 95 ವರ್ಷಗಳ ಸುದೀರ್ಘ ಅವಧಿಯನ್ನ ಜೀವಿಸಿ ಜನ ಸೇವೆ ಮಾಡಿ ಅವರು ಅಚ್ಚಳಿಯದ ವ್ಯಕ್ತಿತ್ವವನ್ನ ಉಳಿಸಿಕೊಂಡು ಹೋಗಿದ್ದಾರೆ. ಇಂತಹ ಅಪ್ರತಿಮ ಸಾಧಕನಿಗೂ ಹಲವಾರು ಉತ್ತಮ ಗುಣಗಳಿದ್ವು. ಹಾಗಾದ್ರೆ ಅವು ಯಾವುವು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಹಿರಿಯ ಶಾಸಕ ವಿಧಿವಶರಾಗಿದ್ದಾರೆ. ಅವರ ನಿಧನಕ್ಕೆ ಕೋಟಿ ಕೋಟಿ ಜನ ಕಂಬನಿಯನ್ನ ಮಿಡಿದಿದ್ದಾರೆ. ಇಂತಹ ಹಿರಿಯ ನಾಯಕನಿಗೆ ಹಲವಾರು ವಿಶೇಷ ಗುಣಗಳಿದ್ವು. ಈ ಪೈಕಿ ಅವರಿಗಿದ್ದ ಆ 5 ಪ್ರಮುಖ ಮುಖಗಳು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಹಾಗಾದ್ರೆ ಆ ಮುಖಗಳು ಯಾವುವು ಅನ್ನೋದನ್ನ ನೋಡುವುದಾದ್ರೆ, ಶಾಮನೂರರ ಮೊದಲ ಮುಖವೇ ಅವರು ದೇಶದ ಅತಿ ಹಿರಿಯ ಶಾಸಕರೆನ್ನೋದು. ಅವರಷ್ಟು ವಯಸ್ಸಿನ ಹಿರಿಯ ಶಾಸಕ ಕರ್ನಾಟಕ ಮಾತ್ರವಲ್ಲ, ದೇಶದಲ್ಲೇ ಯಾರೂ ಇರಲಿಲ್ಲ. ಎಸ್ ಅವರ ಎರಡನೇ ಮುಖವೆಂದ್ರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಅದು ಕೇವಲ 1-2 ಅವಧಿಗಲ್ಲ, ಬೇರೊಬ್ಬರು 13 ವರ್ಷಗಳ 3 ಅವಧಿಗೆ ಅಧ್ಯಕ್ಷರಾಗಿದ್ದರು. ಎಸ್ ಅವರ ಮೂರನೆಯ ಮುಖವೆಂದ್ರೆ ಅವರು ದಶಕಗಳ ಕಾಲ ಕೆಪಿಸಿಸಿ ಖಜಾಂಚಿಯಾಗಿದ್ದಿದ್ದು. ಪಕ್ಷದ ಕಷ್ಟದ ದಿನಗಳಲ್ಲಿ ತಮ್ಮದೇ ಹಣದಿಂದ ಪಕ್ಷಕ್ಕಾಗಿ ಶ್ರಮ ವಹಿಸಿದ್ರು. ಶಾಮನೂರರ 4ನೇ ಮುಖವೆಂದ್ರೆ ಅವರು ಓದಿದ್ದು ಕೇವಲ SSLC, ಆದರೂ ಗಳಿಸಿದ್ದು ಗೌರವ ಡಾಕ್ಟರೇಟ್. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯವು ಅವರ ಸಮಾಜ ಸೇವೆಗಾಗಿ ಗೌರವ ಡಾಕ್ಟರೇಟ್ ಅನ್ನ ನೀಡಿತ್ತು. ಈ ಮೂಲಕ ಶಾಮನೂರು ಶಿವಶಂಕರಪ್ಪ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಆಗಿದ್ರು. ಶಾಮನೂರರ 5ನೇ ಮುಖವೆಂದ್ರೆ ಅವರು ಕೋಮು ಸೌಹಾರ್ದತೆಗೆ ಅತ್ಯುತ್ತಮ ಮಾದರಿ ರಾಜಕಾರಣಿ. 1992-93 ಅವಧಿಯಲ್ಲಿ ದಾವಣಗೆರೆಯಲ್ಲಿ ಕೋಮು ಸೌಹಾರ್ದತೆಯನ್ನ ಮೂಡಿಸಿದ್ರು. ಇದು ಎಲ್ಲರಿಗೂ ಮಾದರಿಯಾಗಿತ್ತು. ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಗಲಭೆಗಳ ಕೋಮು ದಳ್ಳೂರಿ ದಾವಣಗೆರೆಯನ್ನ ಸುಟ್ಟು ಹಾಕಿದ್ವು. ಆಗ ಬೀದಿಗಿಳಿದಿದ್ದಂತಹ ಉಭಯ ಕೋಮುಗಳನ್ನ ನಿಯಂತ್ರಿಸುವಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ರು. ಅಂದಿನಿಂದಲೂ ಎಂದೂ ದೊಡ್ಡ ಮಟ್ಟದ ಕೋಮು ಗಲಭೆಗಳಿಗೆ ಅವಕಾಶವನ್ನ ನೀಡದಂತೆ ನೋಡಿಕೊಂಡಿದ್ರು. ಇಂದಿಗೂ ಕೂಡ ಮಧ್ಯ ಕರ್ನಾಟಕದಲ್ಲಿ ಲಕ್ಷಾಂತರ ಅಲ್ಪಸಂಖ್ಯಾತ ಹಿಂಬಾಲಕರು ಇದ್ದಾರೆ. ದಾವಣಗೆರೆಯ ಆಜಾದ್ ನಗರ, ಭಾಷಾನಗರ, ಮೆಹಬೂಬ್ ನಗರ, ಬೇತೂರು ರಸ್ತೆ ಸೇರಿದಂತೆ ಅಲ್ಪಸಂಖ್ಯಾತರೇ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಶಾಮನೂರು ಶಿವಶಂಕರಪ್ಪ ಅಭಿಮಾನಿಗಳು ಸಾಕಷ್ಟು ಜನರಿದ್ದಾರೆ. ಈ ಪ್ರದೇಶಗಳಲ್ಲಿ ರಾರಾಜಿಸ್ತಾ ಇರುವಂತಹ ಶಾಮನೂರರ ಪ್ರತಿಮೆಗಳು, ಬ್ಯಾನರ್ಗಳೇ ಇದಕ್ಕೆ ಸಾಕ್ಷಿ. ಅದೇ ಪ್ರದೇಶದಲ್ಲಿ ಶಾಮನೂರು ಶಿವಶಂಕರಪ್ಪ ತಮ್ಮ ಹೆಸರಿನಲ್ಲಿ ಉಚಿತ ಬೃಹತ್ ಆಸ್ಪತ್ರೆಯನ್ನ ನಿರ್ಮಿಸಿದ್ದಾರೆ. ಒಟ್ಟಾರೆ 95 ವರ್ಷ ಸುದೀರ್ಘ ಅವಧಿ ಬದುಕಿ ಬಾಳಿದಂತಹ ಶಾಮನೂರು ಶಿವಶಂಕರಪ್ಪ ಅವರ ವಿಶೇಷ ಗುಣಗಳು ಎಲ್ಲಾ ನಾಯಕರಿಗೂ ಮಾದರಿ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರಿ ಫೋಕಸ್ ಟಿವಿ.